ಅಮೆರಿಕ ರಾಯಭಾರ ಕಚೇರಿ ಧ್ವಂಸ ಆಗಿರುವಂತ ಒಂದು ಎರಡನೇ ದೃಶ್ಯ ಇದು. ಖಮೇನಿ ಹತ್ಯೆಗೆ ನಿರಂತರವಾಗಿ ಅಂದ್ರೆ 2 ಡ್ರೋನ್ಗಳ ಮೂಲಕ ಭೀಕರ ದಾಳಿ ಮಾಡಿದ್ದು ಎರಡನೇ ದೃಶ್ಯ. ಹೌದು, ಎರಡನೇ ದೃಶ್ಯ ಇದು. ರಿಯಾದ್ನ ಅಮೆರಿಕ ರಾಯಭಾರ ಕಚೇರಿಯನ್ನ ಭಸ್ಮ ಮಾಡಿ ಹಾಕಿದೆ. ಇರಾನ್ ಈಗ ನಾಗರಿಕರ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ರಾಯಭಾರಿ ಕಚೇರಿ ಮೇಲೆ ದಾಳಿ ಮಾಡಿದೆ. ಡೆಫಿನೆಟ್ಲಿ ಇಸ್ರೇಲ್ ನಾಗರಿಕರನ್ನು ನೋಡ್ತಾ ಇಲ್ಲ, ಅಮಾಯಕರನ್ನು ನೋಡ್ತಾ ಇಲ್ಲ, ಮುಗ್ಧರನ್ನು ನೋಡ್ತಾ ಇಲ್ಲ, ಹಿರಿಯರು ಹೆಣ್ಣುಮಕ್ಕಳು ನೋಡ್ತಾ ಇಲ್ಲ. ತನ್ನ ಒಂದು ಶಸ್ತ್ರಾಸ್ತ್ರಗಳು, ಆಧುನಿಕ ಉಪಕರಣಗಳ ಕ್ಷಮತೆಯನ್ನು ಸಾಬೀತು ಮಾಡೋದಕ್ಕೆ ಒಂದು ಹಪಹಪಿತನ ಅದರಲ್ಲಿದೆ. ಸಿಕ್ಕ ಕಡೆ ಬಾಂಬಾರ್ಡ್ ಮಾಡ್ತಾ ಇದೆ. ಬಟ್ ಇರಾನ್ ಕೂಡ ಬಹಳಷ್ಟು ಹೋಟೆಲ್ಗಳು ಸೇರಿದಂತೆ ರಾಯಭಾರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ಕುವೈತ್, ಬಹ್ರೇನ್, ಕತಾರ್, ಯುನೈಟೆಡ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾದಲ್ಲಿ ದಾಳಿ ಮಾಡ್ತಾ ಇದೆ. ನಾನು ಹೊಡಿತೀನಿ, ನೀನು ಹೊಡೆಸ್ಕೋಬೇಕು, ಆದರೆ ನೀನ್ ರಿವರ್ಸ್ ಹೊಡೆದ್ರೆ ನಾನು ಅದನ್ನ ಪ್ರಶ್ನಿಸ್ತೀನಿ ಅನ್ನೋದು ಬೇಡ. ನೀವು ಫಸ್ಟ್ ಹೊಡೆದ್ರಿ, ಅದಕ್ಕೆ ಉತ್ತರ. ಈಗ ಇರಾನ್ ಹೇಳ್ತಿರೋದೇನು, ಎಲ್ಲೆಲ್ಲಿ ಅವರು ದಾಳಿ ಮಾಡ್ತಾ ಇದ್ದಾರೆ, ನಾವು ಈ ದೇಶಗಳು ಏನಿವೆ 10ಕ್ಕೂ ಹೆಚ್ಚು ದೇಶಗಳ ಮೇಲೆ ಇವ್ರು ಏನು ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಮಾಡ್ತಾ ಇದ್ದಾರೆ ಇರಾನ್ ಅವರು. ಅವ್ರು ಹೇಳ್ತಾ ಇರೋದು ನಮ್ಗೆ ಕುವೈತು, ಬಹರೇನು, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ನಮ್ಗೆ ಯಾವ ದ್ವೇಷನೂ ಇಲ್ಲ ಮತ್ತು ಅಲ್ಲಿನ ಪ್ರಜೆಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ಬದಲಾಗಿ ನಿಮ್ಮ ದೇಶದ ಮೂಲಕ ನಮ್ಮ ದೇಶದ ಮೇಲೆ ನೀವು ದಾಳಿ ಮಾಡೋದಕ್ಕೆ ನಿಮ್ಮ ಏರ್ಬೇಸ್ ಅನ್ನ ಕೊಡ್ತಾ ಇದ್ದೀರಿ, ನಿಮ್ಮ ಪ್ರದೇಶಗಳನ್ನ ಕೊಟ್ಟಿದ್ದೀರಿ, ನಿಮ್ಮ ಹೋಟೆಲ್ಗಳಲ್ಲಿ US ಮಿಲಿಟರಿ ಪಡೆಗಳಿಗೆ ಆಶ್ರಯವನ್ನ ಒದಗಿಸಿದ್ದೀರಿ. ಇದು ತಪ್ಪಲ್ವಾ? ನಾವು ಸಾಮಾನ್ಯ ಪ್ರಜೆಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾವ ಹೋಟೆಲ್ಗಳಲ್ಲಿ ಮಿಲಿಟರಿ ಪಡೆಗಳನ್ನ ನೀವು ಇರಿಸಿದ್ದೀರೋ ಆ ಹೋಟೆಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಯಾವ ಏರ್ ಬೇಸ್ ಗಳನ್ನ ನೀವು ಅಮೆರಿಕಕ್ಕೋಸ್ಕರ ಬಿಟ್ಟುಕೊಟ್ಟಿದ್ದೀರೋ ಆ ಏರ್ ಬೇಸ್ ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಲ್ಲಿ ಅಮೆರಿಕ ಪ್ರಜೆಗಳನ್ನ ಇಟ್ಕೋಬೇಡಿ, ಅಮೆರಿಕಕ್ಕೆ ನೀವು ಸಹಾಯ ಮಾಡಬೇಡಿ. ನೀವು ನಿಮ್ಮ ದೇಶದ ಮೇಲಿಂದ ಕ್ಷಿಪಣಿ ದಾಳಿ ನಡೆಸಿ ನಮಗೇನು ತೊಂದರೆ ಕೊಡ್ಬೇಡಿ ಅಂತ ಹೇಗ್ ಹೇಳ್ತೀರಾ? ನಾವು ಸಾಮಾನ್ಯ ನಾಗರಿಕರನ್ನ ಹಾಗೆ ನೋಡಿದ್ರೆ ತುಂಬಾ ನಾಗರಿಕರನ್ನ ಬೇರೆ ಬೇರೆ ಅಂದ್ರೆ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಇರಾನ್ ಏನ್ ದಾಳಿ ಮಾಡಿದೆ, ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ. ಬದಲಾಗಿ ಅವರು ಕೆಲವೊಂದು ಆಯ್ದ ಸ್ಥಳಗಳಲ್ಲಿ ಲೈಕ್ ಈಗ ಮಿಲಿಟರಿ ಬೇಸ್ಗಳು ಎಲ್ಲೆಲ್ಲಿದೆ ಅಮೆರಿಕದು ಅಲ್ಲಿ, ಮತ್ತು ಅಮೆರಿಕಕ್ಕೆ ಯಾವ್ಯಾವ ವಾಯುನೆಲೆಗಳನ್ನ ಬಿಟ್ಕೊಟ್ಟಿದ್ದಾರೆ ಅಲ್ಲಿ, ಮತ್ತು ಅಮೆರಿಕಾದ ಕೆಲವೊಂದು ಮಿಲಿಟರಿ ಇದು ಏನು ದೊಡ್ಡ ದೊಡ್ಡ ಫೈನಾನ್ಸ್ ಇಂಟ್ರೆಸ್ಟ್ ಇರುವಂತದ್ದು. ನನ್ಗೆ ಗೊತ್ತಿಲ್ಲ, ನಾಳೆ ಇವರು ಗೂಗಲ್ಲು, ಆಪಲ್ಲು, ಆರೆಕಲ್ಲು, ಬ್ಯಾಂಕ್ಗಳು ಲೈಕ್ ಇದು ಸಿಟಿ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಅಮೆರಿಕಾ, ಇಂತಹ ಒಂದು ಫೈನಾನ್ಸ್ ಇಂಟ್ರೆಸ್ಟ್ ಇರುವಂತಹ ಕಟ್ಟಡಗಳ ಮೇಲೆ ಮತ್ತು ಆ ಸ್ಥಳಗಳ ಮೇಲೆ ಇರಾನ್ ಏನಾದ್ರೂ ದಾಳಿ ಮಾಡುತ್ತಾ? ಈಗ ಸದ್ಯಕ್ಕಂತೂ ಮಿಲಿಟರಿ ಪಡೆಗಳು ಮತ್ತು ಏರ್ಬೇಸ್ ಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆದ್ರೆ ಇರಾನ್ ಹೇಳೋದು ನಮ್ಮ ಹತ್ರ ಪಕ್ಕಾ ಪ್ಲಾನ್ ಇದೆ, ಅದು ಡಿಪ್ಲೊಮ್ಯಾಟಿಕ್. ಈಗ ರಾಯಭಾರಿ ಕಚೇರಿ ಮೇಲೆ ಯಾಕೆ ಮಾಡಿದ್ರು ಅಂತ ತಾವು ಕೇಳ್ತಾ ಇದ್ದಾರೆ. ರಾಯಭಾರ ಕಚೇರಿ ಏನಿದೆ, ಈಗ ಕತಾರ್ನ ರಾಯಭಾರ ಕಚೇರಿಯಲ್ಲಿ ಕತಾರ್ನ ಕಾನೂನು ಅಲ್ಲಿ ನಡೆಯೋದಿಲ್ಲ. ಕತಾರ್ನ ಕಾನೂನು ಅಲ್ಲಿ ನಡೆಯೋದಿಲ್ಲ ಅಂದ್ರೆ ಆ ನೆಲದ ಲಾ ಆಫ್ ದ ಲ್ಯಾಂಡ್ ಅದು ಅಲ್ಲಿ ನಡೆಯೋದಿಲ್ಲ. ಬದಲಾಗಿ ಅಮೆರಿಕದ ಕಾನೂನು ಆ ಪ್ರಿಮೈಸಸ್ ಅಲ್ಲೇ ಅನ್ವಯ ಆಗುತ್ತೆ. ಹೀಗಾಗಿ ಅದು ಕೂಡ ಅಮೆರಿಕದ್ದು ಅನ್ನೋ ಭಾವನೆ ಇರಾನ್ದು. ಹಾಗಾಗಿ ಅಮೆರಿಕಾದ ಬೇರೆ ದೇಶಗಳೆಲ್ಲರೂ ಅಮೆರಿಕಾದ ರಾಯಭಾರ ಕಚೇರಿಗಳ ಮೇಲೆ ಅದು ದಾಳಿಯನ್ನ ನಡೆಸ್ತಾ ಇದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮುಂದಿನ ದಿನಗಳಲ್ಲಿ ಅದು ಬಹಳಷ್ಟು ಈ ದಾಳಿಗಳನ್ನ ವಿಸ್ತರಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಅವರು AI ಇನ್ಫ್ರಾಸ್ಟ್ರಕ್ಚರು, ಆಮೇಲೆ IT ಇಂಟ್ರೆಸ್ಟು, ಯುದ್ಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಡೆಯುತ್ತೆ ಅನ್ನೋದು ಈಗ ನಮ್ಗೇನು ತಿಳಿದೇ ಇರುವಂತಹ ಮಾತಲ್ಲ. ಯಾಕೆ ಅಂದ್ರೆ IT ಟೆಕ್ನಾಲಜಿ ಮತ್ತು ಯುದ್ಧ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾವ ರೀತಿ
ಹಲವಾರು ಸಾಫ್ಟ್ವೇರ್ಗಳನ್ನ ಮತ್ತು ಹಲವಾರು ವಿಚಾರಗಳಲ್ಲಿ ಮೊಸಾದ್ ಯಾವ ರೀತಿ ಇರಾನ್ಗೆ ಪೆಟ್ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಬಹಳಷ್ಟು ಇತಿಹಾಸ ಗೊತ್ತಿದೆ. ಹೀಗಾಗಿ ಇರಾನ್ ಕೂಡ ಅದೇ ರೀತಿ ದುಬೈನಲ್ಲಿ ಇರುವಂತಹ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಅಮೆರಿಕಾದ IT ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಪ್ರದೇಶಗಳಾಗಿರಬಹುದು, ಇವುಗಳ ಮೇಲೆ ನಾವು ದಾಳಿ ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾಗಿ ಅಮೆರಿಕನ್ನರನ್ನ ಡೊನಾಲ್ಡ್ ಟ್ರಂಪ್ ದಯವಿಟ್ಟು ಮಧ್ಯಪ್ರಾಚ್ಯದ 15 ದೇಶಗಳಿಂದ ಈಗಲೇ ಹೊರಡಿ. ನಿಮ್ಗೆ ಏನ್ ಸಿಗುತ್ತೋ ಅದ್ರಲ್ಲಿ ಹೊರಡಿ. ಕಾರ್ ಸಿಗುತ್ತೋ, ಬೈಕ್ ಸಿಗುತ್ತೋ, ಯಾವ ರೀತಿಯ ಟ್ರಾನ್ಸ್ಪೋರ್ಟೇಶನ್ ಸಿಗುತ್ತೋ ಅದರಿಂದ ನೀವು ಹೊರಟು ಹೋಗಿ, ನೀವ್ ಇರ್ಬೇಡಿ. ಯಾಕೆ ಅಂತಂದ್ರೆ ಅಮೆರಿಕನ್ನರು ಮತ್ತು ಅಮೆರಿಕ ಪ್ರಜೆಗಳು ಎಲ್ಲಿ ಕಂಡ್ರು ಕೂಡ ಬಾಂಬ್ ಮಾಡುವಂತಹ ಸ್ಥಿತಿಗೆ ಇರಾನ್ ಬಂದು ಬಿಟ್ಟಿದೆ. ಪ್ರತೀಕಾರದ ಬೇಗೆಯಲ್ಲಿ ಅವರಿಗೆ ಮಂಡಿ ಓರೋದಕ್ಕಿಂತ ಹುತಾತ್ಮರಾಗಿ ಸಾಯೋದು ಅವ್ರ ಜೀನ್ಸ್ ಅಲ್ಲೇ ಇದೆ ಅಂತ ಅನ್ಸುತ್ತೆ. ನಾವು ಮಂಡಿ ಓರಲ್ಲ, ನಾವು ಹುತಾತ್ಮ. ಇದು ಎರಡೂ ದೇಶಗಳ ಕಂಪ್ಯಾರಿಸನ್ ಮಾಡಿದಾಗ, ಸಾಮರ್ಥ್ಯದ ಕಂಪ್ಯಾರಿಸನ್ ಮಾಡಿದಾಗ ಡೆಫಿನೆಟ್ಲಿ ಇಸ್ರೇಲ್ ಮತ್ತು ಅಮೆರಿಕ 100 times ಬೆಟರ್ ಇದೆ. ಆದ್ರೆ ಇರಾನ್ ಹೇಳೋದು ಏನು ಅಂತಂದ್ರೆ, ನಾವೇನಾದ್ರೂ ದಿನಕ್ಕೂ 100 ಮಿಸೈಲ್ ಅಂತೆ ಹೊಡೆದ್ರು ಕೂಡ 10 ರಿಂದ 15 ವರ್ಷ ಅಂದ್ರೆ 5 ಲಕ್ಷಕ್ಕಿಂತ 3 ರಿಂದ 5 ಲಕ್ಷವರೆಗೆ ನಮ್ಮ ಹತ್ರ ಹೈಪರ್ಸಾನಿಕ್ ಕ್ಷಿಪಣಿಗಳಿವೆ ಅಂತ ಅದು ಹೇಳ್ತಾ ಇದೆ. ಅದೆಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ನಮಗ್ ಗೊತ್ತಿಲ್ಲ. ಅದಕ್ಕೆ ಕ್ಲೈಮ್ ಮಾಡ್ತಾ ಇರೋದು ದಿನಕ್ಕೊಂದ್ರಂತೆ ನಾವು 100 ಮಿಸೈಲ್ಸ್ ಹೊಡೆದ್ರು ಕೂಡ ನಮ್ಮ ಹತ್ರ 3 ರಿಂದ 5 ಲಕ್ಷ ಹೈಪರ್ಸಾನಿಕ್ ಮಿಸೈಲ್ಸ್ ಗಳಿವೆ ಅಂತ. ಟ್ರಂಪ್ ಹೇಳೋದು 4 ರಿಂದ 5 ವಾರ ಆಗುತ್ತೆ ಇದು ಯುದ್ಧ ಅಂತ. ಬಟ್ ಇರಾನ್ ಪ್ರಕಾರ ನಾವು ಅಷ್ಟು ಈಸಿಯಾಗಿ ನಾವು ಮಂಡಿ ಊರೋದಿಲ್ಲ. ನಾವ್ ಏನಿಲ್ಲ ಅಂತಂದ್ರೆ 1 ವರ್ಷ ಯುದ್ಧ ಮಾಡುವಷ್ಟು ನಮ್ಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸೇರಿದಂತೆ ಕ್ಷಿಪಣಿಗಳು ನಮ್ಮ ಬಳಿ ಇವೆ. ನಾವು ಈಗ ಎಸಿತಾ ಇರೋದು ಬರೀ ಕಸ ಅಷ್ಟೇ. ನಾವೀಗ ಎಸಿತಾ ಇರೋದು ಕಸ ಅಷ್ಟೇ. ಇನ್ನೂ ಕೂಡ ನಮ್ಮ ಹತ್ರ ಸಿಕ್ಕಾಪಟ್ಟೆ ಏನು ಒಂದು ರೀತಿಯಾದಂತಹ ಮಿಸ್ಟೀರಿಯಸ್ ಮತ್ತು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗಳಿವೆ. ಇದು ಫಸ್ಟ್ ಲೆವೆಲ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಬಟ್ ಇರಾನ್ ಕೂಡ ಬ್ಲೀಡ್ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿ ಆ ಮಕ್ಕಳು. ಹೌದು ಹೌದು ನಿಜ. ಅದಕ್ಕೆ ಸಾಕ್ಷಿ ಸುಮಾರು 1000ಕ್ಕೂ ಹೆಚ್ಚು ಜನ ಇರಾನ್ ನಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಅಮೆರಿಕ ಅಧಿಕೃತವಾಗಿ ನಮ್ಮ 5-6 ಜನ ಸೈನಿಕರು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಮೆರಿಕಾನು ಎಷ್ಟರ ಮಟ್ಟಿಗೆ ನಿಜ ಹೇಳ್ತಾ ಇದೆ, ಇರಾನ್ ಎಷ್ಟರ ಮಟ್ಟಿಗೆ ನಿಜ ಹೇಳ್ತಾ ಇದೆ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ಯುದ್ಧಗಳು ಯಾವತ್ತೂ ವಿನಾಶನೇ ಹೊರತು ಅದು ಯಾರಿಗೂ ಒಳ್ಳೇದ್ ಮಾಡಲ್ಲ. ಅಮೆರಿಕಕ್ಕೂ ಒಳ್ಳೇದ್ ಮಾಡಲ್ಲ, ಈ ಕಡೆ ಇರಾನ್ಗೂ ಒಳ್ಳೇದ್ ಮಾಡಲ್ಲ, ಇಸ್ರೇಲ್ಗೂ ಒಳ್ಳೇದ್ ಮಾಡೋದಿಲ್ಲ. ಆಮೇಲೆ ಗೆದ್ದಂತವ್ರು ತಮ್ಗೆ ಹೇಗ್ ಬೇಕೋ ಹಾಗೆ ಇತಿಹಾಸ ಬರ್ಕೊಂಡ್ ಬಿಡ್ತಾರೆ. ಯಾವಾಗ್ಲೂ ಇತಿಹಾಸಗಳು ಗೆದ್ದವನ ದೃಷ್ಟಿಕೋನದಲ್ಲೇ ಇರುತ್ತೆ ಹೊರತು ಸೋತವನ ದೃಷ್ಟಿಕೋನದಲ್ಲಿ ಇರೋದಿಲ್ಲ. ಹಾಗಾಗಿ ಇತಿಹಾಸ ಗೆದ್ದವನ ಹಿತದೃಷ್ಟಿಯಿಂದನೇ ಇರುತ್ತೆ. ಈಗ ನಾವೆಲ್ಲ ಪ್ರಶ್ನೆ ಮಾಡ್ಬೇಕಾಗಿರೋದು ಒಂದು ಮನುಷ್ಯತ್ವದ ಆಧಾರದ ಮೇಲೆ ಇಂತಹ ಘಟನೆಗಳನ್ನ ಡೆಫಿನೆಟ್ಲಿ ಖಂಡಿಸಬೇಕಾಗುತ್ತೆ.